Hello everyone, welcome to Dan Bosco PU College online class, subject economics. This is the very important aspect what we are going to be studying today or in this video. Why? Because today we are going to concentrating on macroeconomics. Concentrating on macroeconomics. I hope that you people understood that now. In the previous classes or videos we studied about microeconomics. Microeconomics up to completing of fourth chapter, that is the theory of a firm under perfect computation. Theory of a firm under perfect computation, that is the microeconomics. But we are going to be talk today about macroeconomics, that is part 2 as well. You people know that in the second PUC, as per the syllabus, the subject of economics studying under two parts. The number one is microeconomics, that is called part 1. So today we are talking about part 2, that is macroeconomics. Now we will going to get a, or now we will going to be a, some kind of questions will goes to arising in your mind. What are those means? Micro and macroeconomics. Why like this? Economics is whole. Like that you will going to be getting a ideas or some kind of thoughts or some kind of questions. Yeah, for that one what I am going to say, economics is one subject, yes, obviously, but we are going to studying economics into a two parts, namely microeconomics and macroeconomics. Why this kind of classification? Why means economics study individual behavior and economic studies a country's behavior. Apostrophe s, not a yes, country. ಒಂದು ದೇಶದ ಆರ್ಥಿಕತೆಯ ಬಗ್ಗೆನೂ ಓದುತ್ತೆ, ಒಬ್ಬ ವ್ಯಕ್ತಿಯ ಬಗ್ಗೆನೂ ಓದುತ್ತೆ ಎಕನಾಮಿಕ್ಸ್. ನಿನ್ನ ಬಗ್ಗೆ ಓದುತ್ತಾ ಹ್ಯಾಸ್ ಓದುತ್ತೆ, ಸರ್ ನಮ್ಮ ಅಣ್ಣನ ಬಗ್ಗೆ ಓದುತ್ತಾ ಎಸ್ ಓದುತ್ತೆ, ಸರ್ ನಮ್ಮ ಫ್ಯಾಮಿಲಿ ಬಗ್ಗೆ ಓದುತ್ತಾ ಎಸ್ ಓದುತ್ತೆ, ಸರ್ ನನ್ನ ಮನೆ ಬಗ್ಗೆ ಓದುತ್ತಾ ಎಸ್ ಓದುತ್ತೆ. ಅದೇ ರೀತಿ ಸರ್ ನನ್ನ ಕಂಟ್ರಿ ಬಗ್ಗೆ ಇಂಡಿಯಾ ಬಗ್ಗೆ ಓದುತ್ತೆ, ಸರ್ ಅಮೇರಿಕಾ ಬಗ್ಗೆ ಓದುತ್ತಾ ಎಕನಾಮಿಕ್ಸ್ ಓದುತ್ತೆ. ಈ ಬೈಫರ್ಗೇಷನ್ಸ್ ಇದೆ ಇಲ್ಲಿ. ಇಲ್ಲಿ ಏನು ಬೈಫರ್ಗೇಷನ್ ಅನ್ನು ಅಬ್ಸರ್ವೇಷನ್ ಮಾಡ್ತೀವಿ ಅಂತಂದರೆ, ಮೈಕ್ರೋ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ, ಇನ್ ದ ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ದ ಇಂಡಿವಿಜುವಲ್ ಬಿಹೇವಿಯರ್ individuals. In the macroeconomics studies or it concern economy, concentrate on economy as a whole, or it considered economy as a whole. ಸಪ್ರೇಟ್ ಆಗಿ ಒಂದೊಂದು ಎಳೆಯಾಗಿಯೂ ಸಮೇತ ಎಕನಾಮಿಕ್ಸ್ ಓದುತ್ತೆ. ಅದೇ ರೀತಿ ಎಲ್ಲದನ್ನು ಒಟ್ಟುಗೂಡಿಸಿ ಸಹ ಅರ್ಥಶಾಸ್ತ್ರವು ಅಧ್ಯಯನವನ್ನು ಮಾಡುತ್ತೆ. ಅಂದರೆ ಇದೇನು ಸರ್ ನಮಗೆ ಅರ್ಥ ಆಗ್ತಾ ಇಲ್ಲ. ಲೆಟ್ ಇಟ್ ಬಿ ಐ ವಿಲ್ ಗೋನ್ ಟು ಬಿ ಕ್ಲಾರಿಫೈ. ವಾಟ್ ಈಸ್ ದ ಇಂಡಿವಿಜುವಲ್ ಪರ್ ಕ್ಯಾಪಿಟಲ್ ಆಫ್ ಯುವರ್ ಕಂಟ್ರಿ ಅಂತ ಕೇಳ್ತಾನೆ. ಏನು ನಿಮ್ಮ ದೇಶದ ತಲಾ ಆದಾಯ ಎಷ್ಟಿದೆ ಅಂತ ಕೇಳಿದಾಗ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಹೋಗುತ್ತೆ. ತಲಾದಾಯ ಬಗ್ಗೆ ಕೇಳ್ತಾ ಇದ್ದೀವಿ, ನಿಮ್ಮ ದೇಶದ್ದು. ಆವಾಗ ಏನು ಮಾಡ್ತೀವಿ, ನಂದು, ನಿಂದು, ನಿಮ್ಮ ಅಣ್ಣಂದು, ನಿಮ್ಮ ಅಪ್ಪರದು, ಆಮೇಲೆ ನಿಮ್ಮ ಅಮ್ಮರದು, ನಿಮ್ಮ ಎದುರುಗಡೆ ಮನೆಯವ್ರದ್ದು, ನಿಮ್ಮ ಪಕ್ಕದ ಮನೆಯವ್ರದ್ದು, ಮೇಲ್ಗಡೆ ಮನೆಯವ್ರದ್ದು, ನಿಮ್ಮ ಚಿತ್ರದುರ್ಗದವ್ರದ್ದು, ನಿಮ್ಮ ದಾವಣಗೆರೆ ರಿಲೇಷನ್ಸ್ದು ಎಲ್ಲದನ್ನು ಸೇರಿಸಿ ಹೇಳಿದಾಗ ಮಾತ್ರ ಅದನ್ನು ಏನಂತೀವಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ.
ಅದೇ ವಾಟ್ ಈಸ್ ಯುವರ್ ಪರ್ ಕ್ಯಾಪಿಟಾ, ನಿಂದನ್ನು ಮಾತ್ರ ಹೇಳ್ತೀವಿ. ವಾಟ್ ಈಸ್ ಯುವರ್ ಫ್ಯಾಮಿಲಿ ಪರ್ ಕ್ಯಾಪಿಟಾ, ನಿಮ್ಮ ಫ್ಯಾಮಿಲಿದು ಮಾತ್ರ ಹೇಳಿದಾಗ ಅದು ಮೈಕ್ರೋ ಎಕನಾಮಿಕ್ಸ್, ಇಂಡಿವಿಜುವಲ್ಸ್ ಸ್ಟಡಿ ಮಾಡುತ್ತೆ. ನಿನ್ನ ಫ್ಯಾಮಿಲಿ ನೋಡು, ಟೋಟಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕೇಳಿದೆ. ಟೋಟಲ್ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ನೀನು ಸೇರ್ಕೊಂಡಿದ್ದೀಯ ಅಲ್ಲಿ, ಸಪ್ರೇಟಾಗಿ ಏನು ಹೇಳ್ತಾ ಇಲ್ಲಲ್ಲ. ಅದೇ ವಾಟ್ ಈಸ್ ಯುವರ್ ಪರ್ ಕ್ಯಾಪಿಟಾ, ನಿನ್ನ ಪರ್ ಕ್ಯಾಪಿಟಾ ಅಂತಂದಾಗ ಏನಾಯಿತು, ನಿಂದು ನಿನ್ನ ಫ್ಯಾಮಿಲಿದು ಅಷ್ಟೇ ಹೇಳಬೇಕು. ಸರ್ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ 50,000 ಸರ್. ಸರಿ, ಇದು ಯಾರ್ದಪ್ಪ 50,000? ಸರ್ ಸಂದೀಪನ ಮನೆದು ಸರ್, ಮಂಜುಳ ಮನೆಯದು ಸರ್, ಅಥವಾ ಜಾನಕಿ ಮನೆದು ಸರ್, ಹೇಳ್ತೀವಲ್ವ ಆ ಥರ. ಅದೇ ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ಮು 25,000 ಅಂತಂದಾಗ ಆವ್ರೇಜ್ ತೊಗೊಂಡಿರ್ತೀವಿ. ಅಲ್ಲಿ ಸಂದೀಪ ಬಂತು, ಮಂಜುಳಾ ಬಂದ್ಲು ಅಲ್ವಾ, ಮತ್ತು ಇನ್ಯಾರು ಶರ್ಮಿಳಾ ಬಂದ್ಲು, ಸುನೀತಾ ಬಂದ್ಲು, ರೋಹಿತ್ ಬಂದ, ಶರತ್ ಬಂದ. ಎಲ್ಲರದನ್ನು ಒಟ್ಟುಗೂಡಿಸಿ ಹೇಳಿದಾಗ ಅದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಂಡಿವಿಜುವಲ್ಸ್ ಬಗ್ಗೆ ಸ್ಟಡಿ ಮಾಡಿದಾಗ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಗಾಟ್ ಇಟ್? So that's why now we are going to concentrating and moving another aspect, that is macroeconomics. That is macroeconomics. This is the chapter number the first, macroeconomics chapter number first. So its name, it is name is to that introduction. ಈ ಚಾಪ್ಟರ್ನ ನೇಮ್ ಏನಪ್ಪ ಅಂದರೆ ಇಂಟ್ರೊಡಕ್ಷನ್. ಚಾಪ್ಟರ್ ನೇಮೇ ಇಂಟ್ರೊಡಕ್ಷನ್, ಯಾಕಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ನಿಮಗೆ ಬೇಕಲ್ವಾ. ಸೊ ಅದಕ್ಕೆ ಇದರ ಚಾಪ್ಟರ್ ನೇಮೇನೆ ಇಂಟ್ರೊಡಕ್ಷನ್ ಅಂತ ಇಟ್ಟಿದ್ದಾರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ಇದು ಪಾರ್ಟ್ 2ನಲ್ಲಿ ನೀವು ಸ್ಟಡಿಯನ್ನು ಮಾಡ್ತೀರಿ. ಇದು ನಿಮಗೆ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕಾದಂಥದ್ದು. ಸೊ ಹಿಯರ್ ಲೆಟ್ ಸ್ಟಾರ್ಟ್ ದ ಲೆಸನ್. After we are going to be studying some of the basic macroeconomic concepts like individual behavior, individual budget line, individual supply line, individual demand, individual behavior. Those are all the basic elementary aspects of the microeconomics. Now it is a time to study about macroeconomics and how it will going to be different or differ from the microeconomics. ಇಷ್ಟೋ ತನಕ ನಾವು ಇಷ್ಟು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾವು ಆ ಥರ ಓದ್ಕೊಂಡ್ಬಂದ್ವಿ. ಈಗ ಏನು ಮಾಡಬೇಕಾಗ್ತದೆ, ನಾವು ಮ್ಯಾಕ್ರೋ ಎಕನಾಮಿಕ್ಸಿಗೆ ಹೋಗ್ತೀವಿ. ಅದಾದಮೇಲೆ ಡಿಫ್ರೆನ್ಸ್ ಇದೆಯಾ ಮೈಕ್ರೋ ಮತ್ತು ಮ್ಯಾಕ್ರೋನಲ್ಲಿ? ಡೆಫಿನೆಟ್ಲಿ ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಯು ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, ಇಫ್ ಎನಿಬಡಿ ಹ್ಯಾಸ್ ಕುಡ್ ಟು ಯು ಎ ಕ್ವಶನ್ like there is a difference between microeconomics and macroeconomics, there is no doubt you should, without taking any single second time, you just say yes, obviously there is a difference between micro and as well as the macroeconomics. Got it? Why and how? ಹೇಗೆ ಸರ್ ಅಂತ ಹೇಳ್ಬಿಟ್ಟು ನಾವು ಮುಂದೆ ಸ್ಟಡಿ ಮಾಡ್ಕೊತ ಹೋದಾಗ ನಿಮಗೆ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ಫಸ್ಟ್ ನಿಮಗೆ ಹೀಗೇನು ಗೊತ್ತಾಗಬೇಕು, ಮೈಕ್ರೋದಲ್ಲಿ ಡಿಫ್ರೆನ್ಸ್ ಇದೆ ಮತ್ತು ಮ್ಯಾಕ್ರೋದಲ್ಲಿ ಡಿಫ್ರೆನ್ಸ್ ಇದೆಯಾ ಅಂತ ಕೇಳಿದರೆ ಹೌದು, ಡಿಫ್ರೆನ್ಸ್ ಇದೆ. ಮೈಕ್ರೋದಲ್ಲೂ ಡಿಫ್ರೆನ್ಸ್ ಇದೆ, ಮೈಕ್ರೋ ಎಕನಾಮಿಕ್ಸಲ್ಲಿ. ಮೈಕ್ರೋ ಅಂತಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಮತ್ತು ಮ್ಯಾಕ್ರೋ ಎಕನಾಮಿಕ್ಸು, ಇವೆರಡರ ಮಧ್ಯೆ ಡಿಫ್ರೆನ್ಸ್ ಆಬ್ವಿಯಸ್ಲಿ ಇದೆ ಅಂತಲೇ ಹೇಳಬೇಕು. ಆಫ್ಟರ್ವರ್ಡ್ಸ್ those of you who will choose later to specialize in the economics for in the higher level studies, so will know about the more complex analysis that are used by the economists to study the macroeconomics today. ಯಾರು ನಿಮಗೆ ಇನ್ನು ಎಕನಾಮಿಕ್ಸಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ ಇದೆ, ಹೈಯರ್ ಸ್ಟಡೀಸು ಅಂತಂದರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಆಫ್ಟರ್ವರ್ಡ್ಸ್ ಡಾಕ್ಟರಲ್ ಡಿಗ್ರೀಸ್, MPhil, ದ PhD, ಇವೆಲ್ಲ ಹೈಯರ್ ಎಜುಕೇಷನ್, ಹೈಯರ್ ಡಿಗ್ರೀಸು ಅಥವಾ ಡಿಲೀಟ್ ಆಗಿರ್ಬೋದು, ಬೇರೆ ಬೇರೆ ಹೈಯರ್ ಎಜುಕೇಷನ್ ಸ್ಟಡೀಸ್ ಇದೆಯಲ್ಲ, ಯೂನಿವರ್ಸಿಟಿ ಸ್ಟಡೀಸ್ಗಳು. ಆವಾಗ ಹೋದಾಗ ನಿಮಗೆ ಇನ್ನೂ ತುಂಬ ಹತ್ತಿರವಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾವುದ್ರ ಬಗ್ಗೆ ಅಂತಂದರೆ ಕಾಂಪ್ಲೆಕ್ಸ್ ಅನಾಲಿಸಿಸ್ ಬಗ್ಗೆ. ಕಾಂಪ್ಲೆಕ್ಸ್ ಅನಾಲಿಸಿಸ್,
ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತಂದರೆ ನಿಮಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಹೈಯರ್ ಸ್ಟಡೀಸ್ಗೆ ಹೋದಾಗ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಾಗ್ತಾವೆ. ಕಾಂಪ್ಲೆಕ್ಸಿಟಿ ಅಂತಂದ್ರೇನು? ಗೊಂದಲಮಯವಾಗಿರುವಂತಹ, ಜಟಿಲವಾಗಿರುವಂತಹ. ಅನಾಲಿಸಿಸ್ ಅಂತಂದ್ರೆ ವಿಶ್ಲೇಷಣೆಗಳನ್ನು. ಇದ್ರ ಬಗ್ಗೆ ಎಕನಾಮಿಸ್ಟ್ಗಳು ಹೇಗೆ ಮ್ಯಾಕ್ರೋ ಎಕನಾಮಿಕ್ಸನ್ನು ಓದ್ಕೊತ ಹೋಗ್ತಿದ್ದಾರೆ ಇವತ್ತಿನ ದಿನ. GDP ಕಡಿಮೆ ಆಗ್ತಾ ಇದೆ ಅಂತ ಒಂದೇ ಒಂದು ಲೈನಲ್ಲಿ ಹೇಳ್ತಾರೆ, ಮತ್ತು ಅದಾದಮೇಲೆ GDP ಒಂದು ಕಡಿಮೆ ಆದ ತಕ್ಷಣ ಕೆಳಗಡೆ ಬರಿತಾ ಹೋಗ್ತಾರೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಸ್ ವೆರಿ ಹೈ, ಇನ್ಫ್ಲೇಷನ್ ಈಸ್ ವೆರಿ ಹೈ, ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ದಿ ಕಾಮನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ಕ್ರೀಸ್ಡ್, ದೇರ್ ಈಸ್ ಎ ಸ್ಟ್ಯಾಗ್ಫ್ಲೇಷನ್. ಈ ಥರ ಎಲ್ಲ ಬರಿತಾ ಹೋಗ್ತಾರೆ. ಒಂದು ಸೆಂಟೆನ್ಸ್ ಏನಿರುತ್ತೆ, GDP ಕಡಿಮೆ ಆದ ತಕ್ಷಣ ಇವೆಲ್ಲ ಕಡಿಮೆ ಆಗ್ತಾವ. ಇದನ್ನೇ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತ ಹೇಳೋದು. ಆಬ್ವಿಯಸ್ಲಿ ಕಡಿಮೆ ಆಗ್ತವೆ, ನೋ ಡೌಟ್ ಅಟ್ ಆಲ್. ಇದ್ರ ಬಗ್ಗೆ ನಾವು ತುಂಬ ಕ್ಲೀನಾಗಿ ಡೀಟೇಲ್ಡಾಗಿ ಓದ್ತೀವಿ ನೆಕ್ಸ್ಟ್ ಚಾಪ್ಟ್ರಲ್ಲಿ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅನ್ನೋ ಚಾಪ್ಟರ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ಡಾಗಿ ಓದ್ತಾ ಹೋಗ್ತೀವಿ. ಇಲ್ಲಿ ಒಟ್ಟಿನಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪರ್ಟಿಕ್ಯುಲರಾಗಿ ಇದು ಮೈಕ್ರೋ, ಇದು ಮ್ಯಾಕ್ರೋ ಅಂತೇಳಿ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ, ದೆರ್ ಈಸ್ ವಿತೌಟ್ ಎನಿ ಕೈಂಡ್ ಆಫ್ ಡೌಟ್ಸ್, ದೆರ್ ಈಸ್ ಎನಿ ಕೈಂಡ್ ಆಫ್ ಕಾಂಪ್ಲೆಕ್ಸ್, ದೆರ್ ಈಸ್ ನೋ ಎನಿ ಕೈಂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ, ದೆನ್ ಯು ವಿಲ್ ಗೋನ್ ಟು ಬಿ ಅಂಡರ್ಸ್ಟ್ಯಾಂಡ್ ವೆನ್ ಯು ವಿಲ್ ಗೋ ಟು ಸ್ಟಡಿ ಫರ್ದರ್ ಇನ್ ದ ಹೈಯರ್ ಎಜುಕೇಷನ್. ಆವಾಗ ನಿಮಗೆ ಹೈಯರ್ ಎಜುಕೇಷನ್ಸ್ ಬಗ್ಗೆ, ನೀವು ಹೈಯರ್ ಎಜುಕೇಷನ್ಗೆ ಹೋದಾಗ ಯು ವಿಲ್ ಗೋನ್ ಟು ಗೆಟ್ ಅನ್ ಐಡಿಯಾಸ್ ರಿಗಾರ್ಡಿಂಗ್ ದಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಮೋರ್ ಅಪ್ರಾಪ್ರಿಯೇಟ್ಲಿ ಕಂಪೇರ್ ಟು ನೌ. ಈಗ ಹಂತದಲ್ಲಿಗಿಂತ ಮುಂದಿನ ಹಂತದಲ್ಲಿ ಹೋದಾಗ ಅರ್ಥವನ್ನು ಮಾಡ್ಕೊತೀರಿ. ಅದರ ಬಗ್ಗೆ ಈಗ ಚರ್ಚೆ ಬೇಡ. ನೀವೆಲ್ಲ ಓದೋವಂಥವ್ರು ಓದ್ತೀರಿ, ಮುಂದಿನ ಹೈಯರ್ ಎಜುಕೇಷನ್ಗೆ ಹೋದಾಗ ಆಬ್ವಿಯಸ್ಲಿ ಅದು ಗೊತ್ತಾಗೇ ಆಗುತ್ತೆ. ಏನಂತ ಏನು ಕಾಂಪ್ಲೆಕ್ಸಿಟಿ ಅಂತ ಬರುವಂಥ ಅವಶ್ಯಕತೆಯಲ್ಲಿ ಇರುತ್ತೆ, ಬಟ್ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ನಿಮಗೆ. ಲೇಟರ್ ವರ್ಡ್ಸ್, ಬಟ್ ದ ಬೇಸಿಕ್ ಕ್ವಶನ್ ಆಫ್ ದ ಸ್ಟಡಿ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಟು ದಟ್ you will find that these are actually the world economic questions that concern all citizens. ನಾನು ಹೇಳಿಲ್ವಾ, ಎಲ್ಲ ಸಿಟಿಸನ್ಸಿಗೆ, ಎಲ್ಲ ವ್ಯಕ್ತಿಗಳಿಗೆ ಮ್ಯಾಕ್ರೋ ಎಕನಾಮಿಕ್ಸ್ ಬಂತು ಅಂದ ತಕ್ಷಣ ನೀವು ಬಂದಿರ್ತೀರಿ. ಅದಕ್ಕೆ ಹೇಳ್ತಾ ಹೋಗ್ತಾನೆ, ಬಟ್ ದ ಬೇಸಿಕ್ ಕ್ವಶನ್ ಆಫ್ ದಿ ಸ್ಟಡಿ ಆಫ್ ಮ್ಯಾಕ್ರೋ ಎಕನಾಮಿಕ್ ವುಡ್ ರಿಮೈನ್ ದಿ ಸೇಮ್, ಆ್ಯಂಡ್ you will find that these are actually the broad economic questions that concern all citizens. ಬ್ರಾಡ್ ಎಕನಾಮಿಕ್ ಕ್ವಶನ್ಸ್ಗಳ ಬಗ್ಗೆ. ಬ್ರಾಡ್ ಎಕನಾಮಿಕ್ ಕ್ವಶನ್ಸ್ ಅಂತಂದರೆ ಏನು? ತುಂಬ ಡೆಪ್ತ್ ಆಗಿ, ತುಂಬ ಹತ್ತಿರವಾಗಿರುವಂಥ, ಬ್ರಾಡಾಗಿ ಹೇಳ್ತಾರೆ, ಬ್ರಾಡಾಗಿದೆ ಅಂತ ಏನು ಹೇಳ್ತಾ ಹೋಗ್ತೀವಲ್ಲ ಆ ಕ್ವಶನ್ಸ್ಗಳು. ಹೇಗೆ ನೋಡಿಲಿ, will the price as a whole rise or come down? ನೋಡು, ಪ್ರೈಸ್ ಆಸ್ ಎ ಹೋಲ್ ಇಟ್ಸ್ ರೈಸ್ ಆರ್ ಎ ಫಾಲ್ ಡೌನ್. ಅದರ ಬಗ್ಗೆ ಆಫ್ಟರ್ವರ್ಡ್ಸ್, ಇಫ್ ದ ಎಂಪ್ಲಾಯ್ಮೆಂಟ್ ಕಂಡೀಷನ್ ಆಫ್ ದಿ ಎಕಾನಮಿ ಆಸ್ ಎ ಹೋಲ್ ಆರ್ ಆಫ್ ಸಮ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಗೆಟಿಂಗ್ ಬೆಟರ್ ಆರ್ ಈಸ್ ಇಟ್ ವರ್ಸಿಂಗ್. ಓಕೆ, next one, what would be reasonable indicator or responsible indicator to show that the economy is better or worse? ನೋಡಿ, ಇಷ್ಟು ಕ್ವಶನ್ಸ್ಗಳು ನಮಗೆ ಮೈಂಡಲ್ಲಿ ಬರ್ತಾ ಹೋಗುತ್ತೆ ಪ್ರೀವಿಯಸ್ಗೆ ನಾವು ಕಂಪೇರನ್ನು ಮಾಡಿದಾಗ. ಹೌದಾ? ಮ್ಯಾಕ್ರೋ ಎಕನಾಮಿಕ್ಸ್ ಏನು ಕನ್ಸಿಡರ್ ಮಾಡುತ್ತೆ? ಎಕಾನಮಿ ಹ್ಯಾಸ್ ಎ ಹೋಲ್ ಅಂತ ಕನ್ಸಿಡರ್ ಮಾಡುತ್ತೆ. ಎಕಾನಮಿನ ಪ್ರತ್ಯೇಕವಾಗಿ ಅಧ್ಯಯನ ಮಾಡುವುದಿಲ್ಲ. ಯಾವುದೋ ಮ್ಯಾಕ್ರೋ ಎಕನಾಮಿಕ್ಸು ಎಲ್ಲದನ್ನು ಒಳಗೊಂಡಂತೆ ಸೇರಿಸಿಕೊಂಡು ಅಧ್ಯಯನ ಮಾಡುತ್ತೆ. ಆವಾಗ ನಮಗೆ ಈ ಕ್ವಶನ್ಸ್ಗಳೆಲ್ಲ ಬರ್ತವೆ. ಏನು? ಪ್ರೈಸ್ ಆ್ಯಸ್ ಎ ಹೋಲ್, ಒಂದು ನಿಗದಿತವಾದಂತಹ ಬೆಲೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ನಿರುದ್ಯೋಗ, ಸೆಕೆಂಡ್ ಒನ್. ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ ಕಂಟ್ರಿ ಒಳಗೆ, ದೇಶದೊಳಗೆ ಆ್ಯಸ್ ಎ ಹೋಲ್ ಅಂತ ಅಂದಾಗ ಯಾವ ಯಾವ ಸೆಕ್ಟರಲ್ಲಿ
ಹೇಗಿದೆ ಎಂಪ್ಲಾಯ್ಮೆಂಟ್. ಸೆಕ್ಟರಲ್ ವೈಸ್ ನಾವು ಎಂಪ್ಲಾಯ್ಮೆಂಟ್ ಸೆಕ್ಷನ್ಸ್ನ ನೋಡ್ತಾ ಹೋಗ್ತೀವಿ. ನೀವು ಫಸ್ಟ್ ಪಿ ಯು ಸಿನಲ್ಲಿ ಓದ್ಕೊಂಬಂದಿರಿ ವರ್ಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂಡರ್ ಡಿಫರೆಂಟ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ, ವೇರ್ ವಿ ಆರ್ ಗೋಯಿಂಗ್ ಟು ಸ್ಟಡಿಂಗ್ how many persons working in agriculture sector, how many peoples are a persons working in the industry, at the same time how many peoples will work in a service sector likewise. Afterwards, so what would be a reasonable indicators of the economy which shows the economy is better or worse. ಯಾವ ಇಂಡಿಕೇಟರನ್ನು ತೊಗೋಬೇಕು? ನಮ್ಮ ದೇಶದ ಎಕಾನಮಿ ತುಂಬ ಚೆನ್ನಾಗಿದೆ ಸರ್ ಅಂತ ನೀವು ಹೇಳ್ತೀನಿ ಅಂತಂದಾಗ, ಹೌ? ಶೋ ಮೀ. ಕೆನ್ ಇಟ್ ಶೋಬಲ್? ಎಸ್, ಡೆಫಿನೆಟ್ಲಿ ಇಟ್ ಶೋಬಲ್. ಸಿ, ಎಕನಾಮಿಕ್ಸಲ್ಲಿ ಅಂತೆಕಂತೆಗಳಿಗೆ ಜಾಗಗಳು ಇಲ್ಲ. ನಿಮ್ಮ ದೇಶ ಅಭಿವೃದ್ಧಿ ಹೊಂದಿದೆಯಾ, ಬೆಳವಣಿಗೆ ಆಗಿದೆಯಾ, ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳಿದಾಗ ಎಸ್ ಅಥವಾ ನೋ ಅಂತಲೇ ಹೇಳ್ತೀರಿ. ಎಸ್ ಅಂತ ಹೇಳಿದಾಗೂ ನೀವು ಎವಿಡೆನ್ಸ್ ತೋರಿಸಲೇಬೇಕು, ತೋರಿಸೋ ಥರ ಇದೆ. ನೋ ಅಂತ ಹೇಳಿದಾಗಲೂ ನೀವು ಎವಿಡೆನ್ಸ್ ತೋರಿಸೋ ಥರನೂ ಇದೆ. ಗಾಟ್ ಇಟ್? ಅದಕ್ಕೆ ಎಕನಾಮಿಕ್ಸ್ ಸ್ಟಡೀಸ್ ಆರ್ ಎಕನಾಮಿಕ್ ಕಾನ್ಸಂಟ್ರೇಟ್ ಆನ್ ಎಂಪೆರಿಕಲ್ ಸ್ಟಡೀಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದು. ಪ್ರಾಯೋಗಿಕವಾಗಿರುವಂತಹ ಅಧ್ಯಯನ ಅಂತ ಕರಿತಾ ಹೋಗ್ತೀವಿ. ಎಂಪೆರಿಕಲ್ ಸ್ಟಡೀಸ್ ಅಂತಂದರೆ ಪ್ರಾಯೋಗಿಕವಾಗಿರುವಂತಹ ಅಧ್ಯಯನ, ವಿಶ್ಲೇಷಣೆ ಅಂತ ಕರಿತಾ ಹೋಗ್ತೀವಿ. ಇವೆಲ್ಲ ಕ್ವಶನ್ಸ್ಗಳು ನಾವು ಮ್ಯಾಕ್ರೋ ಎಕನಾಮಿಕ್ಸಿಗೆ ಓದೋಕ್ಕೂ ಸ್ಟಾರ್ಟ್ ಮಾಡಿದಾಗ ಬರ್ತವೆ. ನೆಕ್ಸ್ಟು, ವಾಟ್ ಸ್ಟೆಪ್ ಇಫ್ ಎನಿ ಕೆನ್ ದಿ ಸ್ಟೇಟ್ ಟೇಕ್? ಸ್ಟೇಟ್ ಅಂತಂದರೆ ಇಲ್ಲಿ ಏನಾಗುತ್ತೆ, ಕಂಟ್ರಿ ಅಂತ ಕ್ಲಾಸಿಕಲ್ ವರ್ಡ್ ಇದು. ಸ್ಟೇಟ್ ಅಂತಂದಾಗ ನಮ್ಮ ಕರ್ನಾಟಕ ಸ್ಟೇಟ್ ಅಥವಾ ಆಂಧ್ರ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಂತ ತಿಳ್ಕೊಬಾರ್ದು. ಸ್ಟೇಟ್ ಅಂತ ಇಲ್ಲಿ ಪ್ರೊನೌನ್ಸಿಯೇಷನ್ ನಡೀತಾ ಇದೆ ಅಂತ ಅರ್ಥ ಏನು ಅಂದರೆ country. Fine. So what step if any can the state take or the people ask for in order to improve the state of the economy? These are the kind of questions that make us think about the health of the country's economy as a whole. ಹೆಲ್ತ್ ಅನ್ನೋ ವರ್ಡ್ ಕೂಡ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಯೂಸ್ ಮಾಡಿದ್ದು. ಕ್ಲಾಸಿಕಲ್ ಎಕನಾಮಿಸ್ಟ್ಸ್ನ ನಾವು ಮೂರು ವಿಧವಾಗಿ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಒಂದು ಕ್ಲಾಸಿಕಲ್ ಎಕನಾಮಿಸ್ಟ್, ಸೆಕೆಂಡ್ನೇದು ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್, ಮೂರನೇದು ಮಾಡರ್ನ್ ಎಕನಾಮಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಫೈನ್. ಇವು ಹೆಲ್ತ್ ಬಗ್ಗೆ ಮತ್ತು ವೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಾತಾಡಿರೋರು ಯಾರಪ್ಪ ಅಂತಂದರೆ ಕ್ಲಾಸಿಕಲ್ ಎಕನಾಮಿಸ್ಟ್. ಈ ಕ್ವಶನ್ಸ್ಗಳೆಲ್ಲ ನಮಗೆ ಏನಂತ ಮಾಡ್ತಾ ಹೋಗ್ತವೆ ಅಂದರೆ, ಥಿಂಕ್ ಅಬೌಟ್ ಹೆಲ್ತ್ ಆಫ್ ದ ಕಂಟ್ರೀಸ್ ಎಕಾನಮಿ ಹ್ಯಾಸ್ ಎ ಹೋಲ್. ಕಂಟ್ರೀಸ್ ಎಕಾನಮಿ ಹ್ಯಾಸ್ ಎ ಹೋಲ್ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಗಾಟ್ ಇಟ್? ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಅಧ್ಯಯನವನ್ನು ನಡೆಸ್ತಾ ಹೋಗ್ತೀವಿ. ಆಫ್ಟರ್ವರ್ಡ್ಸ್ these questions are dealt with in macroeconomics, that is different levels of complexities. ಈ ಎಲ್ಲ ಕ್ವಶನ್ಸ್ಗಳು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಏನು ಮಾಡ್ತವೆ ಅಂದರೆ ಡಿಫ್ರೆಂಟ್ ಲೆವೆಲ್ಸ್ ಒಳಗಡೆ ಏನು ಮಾಡ್ತವೆ ಅಂದರೆ ಕಾಂಪ್ಲೆಕ್ಸಿಟಿಯನ್ನು ತರ್ತವೆ. ಕಾಂಪ್ಲೆಕ್ಸಿಟಿ ಅಂತಂದರೆ ಏನು ಮಾಡ್ತವೆ, ಜಟಿಲತೆಯನ್ನು ತರ್ತವೆ, ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸ್ತಾ ಹೋಗ್ತವೆ. ಕಾಂಪ್ಲೆಕ್ಸಿಟಿ ಇದೆಯಪ್ಪ, ಇದು ಯಾವುದು ಜಾಸ್ತಿ ಆಗಬೇಕು, ಯಾವುದು ಕಡಿಮೆ ಆಗಬೇಕು, ಅಥವಾ ಯಾವ್ದು ಜಾಸ್ತಿ ಆದರೆ ಏನೆಲ್ಲ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ, ಈ ಎಲ್ಲದಕ್ಕೂ ಸಮೇತ ಡೆಲ್ಟ್ ವಿತ್ ದಿ ಮ್ಯಾಕ್ರೋ ಎಕನಾಮಿಕ್ಸ್. ದೀಸ್ ಕ್ವಶನ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ದಿ ಕಾಂಪ್ಲೆಕ್ಸಿಟಿ ಅನ್ನು ಹುಟ್ಟಾಕ್ತಾ ಹೋಗ್ತವೆ, ಕ್ವಶನ್ಸ್ಗಳನ್ನ ಹುಟ್ಟಾಕ್ತಾ ಹೋಗ್ತವೆ. ಫೈನ್. ಆಫ್ಟರ್ವರ್ಡ್ಸ್ in the part 2, what we are going to be studying in this video, some of the basic principles of the macroeconomic analysis. Some of the basic principles idave. Microeconomics allu some of the basic principles idave, macroeconomics allu basic principles idave. ಏನು ಸರ್ ಬೇಸಿಕ್ ಪ್ರಿನ್ಸಿಪಲ್ಸು ಯಾವ್ಯಾವು ಅಂತಂದರೆ ನಾವು ಆಮೇಲೆ ಹೇಳ್ತಾ ಹೋಗ್ತೀನಿ. ಬಟ್ ನಿಮಗೆ ಇಲ್ಲಿ ಏನು ಗೊತ್ತಾಗಬೇಕಾಗಿದೆ ಮೇಜರಲ್ಲಿ ಅಂತಂದರೆ, there is a principle in microeconomics and as well as macroeconomics.
This is very clear. Here, the principle will stated as far as possible in a simple language. Sometimes elementary algebra will be used in the treatment for introducing reader to some rigor. ಕಠಿಣವಾಗಿರುವಂತಹದನ್ನು ಹೇಳಬೇಕಾದ್ರೆ ಆಲ್ಜಿಬ್ರಾವನ್ನು, ಅಂಕಗಣಿತವನ್ನು ಯೂಸ್ ಮಾಡ್ತೀವಿ. ಆಲ್ಜಿಬ್ರಾ ಎಲ್ಲಿ ಯಾವಾಗ ಯೂಸ್ ಮಾಡ್ತೀವಿ? ಫಾರ್ಮುಲಾಸ್ಗಳನ್ನು ಹೇಳ್ತಾ ಹೋಗ್ತೀವಲ್ಲ. ನ್ಯಾಷನಲ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಪರ್ ಕ್ಯಾಪಿಟ ಇನ್ಕಮನ್ನು ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು, ಅನ್ಎಂಪ್ಲಾಯ್ಮೆಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಂಟ್ರೆಸ್ಟ್ ರೇಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ರೆಂಟ್ ಬಗ್ಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಓದ್ತಾ ಹೋಗ್ತೀವಲ್ಲ. ದ ಪ್ರಿನ್ಸಿಪಲ್ಸ್ ದ ವಿಲ್ ಸ್ಟೇಟೆಡ್ ಆಸ್ ಫಾರ್ ಆಸ್ ಪಾಸಿಬಲ್ ಇನ್ ದ ಸಿಂಪಲ್ ಲ್ಯಾಂಗ್ವೇಜ್. ಸಮ್ಟೈಮ್ಸ್ ಎಲಿಮೆಂಟರಿ ಆಲ್ಜಿಬ್ರಾ ನಾವೇನು ಡೆಪ್ತಾಗಲಿ ಆಲ್ಜಿಬ್ರಾ ಬಳಸೋದಿಲ್ಲ ಇಲ್ಲಿ. ಎಲಿಮೆಂಟರಿ ಯಾಕಂದರೆ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೋಬೇಕಾದ್ರೆ ಎಲಿಮೆಂಟರಿ ಅಂತಂದರೆ ಯಾವುದು? ಬೇಸಿಕಲ್ಲಿರೋದು. ಅದನ್ನು ಯೂಸ್ ಮಾಡಿಕೊಂಡು ಇಂಟ್ರೊಡ್ಯೂಸನ್ನು ಮಾಡಿಕೊಂಡು ಫೈನ್. ಕಠಿಣವಾಗಿರುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾದ್ರೆ ರೀಡರ್ಸು, ಅಂದರೆ ಈಗ ನನಗೆ ಗೊತ್ತಿಲ್ಲ ಅಥವಾ ನಿನಗೆ ಗೊತ್ತಿಲ್ಲ ಅಂತಂದರೆ ಆಲ್ಜಿಬ್ರಾ ಲೆಕ್ಕ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ, ಹೌದಲ್ವಾ? ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿ ಇದನ್ನು ಪಾರ್ಟ್ 2ನಲ್ಲಿ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್ ಬಗ್ಗೆ ಓದ್ತಾ ಹೋಗ್ತೀವಿ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಅನಾಲಿಸಿಸಲ್ಲಿ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಓಕೆ, ಲೇಟರ್ if we observe the economy of a country as a whole, this is very clear. ಒಂದು ದೇಶದ ಎಕಾನಮಿಯನ್ನು ಎಲ್ಲದನ್ನು ನಾವು ಒಂದುಗೂಡಿಸಿ ಹೇಳಿದಾಗ it will appear that the output level of all the goods and services in the economy have to tendency to move together. ನೋಡು, ಔಟ್ಪುಟ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ದಿ ಎಕಾನಮಿ ಅಂತಂದರೆ, ಔಟ್ಪುಟ್ ಲೆವೆಲ್ ಅಂತಂದರೆ ದೇಶದ ಒಳಗಡೆ ಅಥವಾ ದೇಶದಲ್ಲಿ ಇರುವಂತಹ ಎಲ್ಲ ಸೆಕ್ಟರ್ಗಳು, ವಲಯಗಳಲ್ಲಿರುವಂತಹ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂದರೆ ಸರಕು ಮತ್ತು ಸೇವೆಗಳನ್ನು, ದೇ ಆರ್ ಮೂವಿಂಗ್ ಟುಗೆದರ್ಲಿ ಆರ್ ವಾಟ್ ಎಲ್ಸ್? ಕಂಟ್ರೀಸ್ ಬಗ್ಗೆ ಮಾತಾಡಬೇಕಾದ್ರೆ ವೆನ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಒನ್ ಕಂಟ್ರಿ, ಒನ್ ನೇಷನ್, ಇಟ್ಸ್ ಅ ವರ್ಲ್ಡ್. ಇದರಲ್ಲಿ ಯಾವುದನ್ನೋ ಒಂದನ್ನು ಕಂಟ್ರಿ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀವಿ. ಆಸ್ಟ್ರೇಲಿಯಾ, ಯುನೈಟೆಡ್ ನೇಷನ್ಸ್, USA, Britain, Brazil. So you can select anyone. So when you are going to talk about a one countries or a one nation output level, so it will concentrate on goods and services in the economy have tendency to move togetherly. This one we are going to be concentrating. So here let us take one of the example. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಂಪಲನ್ನು ತೊಗೊಳ್ತೀವಿ. ಏನು? ಔಟ್ಪುಟ್ ಆಫ್ ಫುಡ್ ಗ್ರೈನ್ಸ್ ಈಸ್ ಗ್ರೌಂಡ್. ಇಟ್ ಈಸ್ ಜನರಲಿ accompanied by rising the output level of the industrial goods also. ನಿಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗಿರಲಿ, the each sectors are interrelated in the economy. Each sectors are interrelated. ನೋಡು, ಇಲ್ಲಿ ಎಕ್ಸಾಂಪಲಲ್ಲಿ ಏನು ಹೇಳ್ತಾ ಹೋಗ್ತೇನೆ, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ರೈಸ್ ಆಯಿತು ಅಂತಂದರೆ ಅಥವಾ ಔಟ್ಪುಟ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ರೈಸ್ ಆಯಿತು ಅಂತಂದರೆ ಇಂಡಸ್ಟ್ರಿಯಲ್ಲಿ ರೈಸ್ ಆಗ್ತದೆ. ಲೇಟರ್ ವರ್ಡ್ಸ್, within the category of the industrial good also output level different kinds of good tend to rise or fall simultaneously. Similarly ಇಂಡಸ್ಟ್ರಿ ಸೆಕ್ಟರಲ್ಲೂ ಔಟ್ಪುಟ್ಟಲ್ಲಿ ವೇರಿಯೇಷನ್ಸ್ ಆಯಿತು ಅಂತಂದರೆ ಬೇರೆ ಸೆಕ್ಟರಲ್ಲೂ ವೇರಿಯೇಷನ್ಸ್ ಆಗುತ್ತೆ. ಯಾಕೆ ಸರ್ ಅಂತಂದರೆ ದ ಈಚ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಈಸ್ ಇಂಟರ್ ರಿಲೇಟೆಡ್. ಹೆಂಗೆ ಹೇಳ್ತೀರಾ ಸರ್? ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಹೆಂಗೆ ಹೇಳ್ತೀವಿ? ಇಂಡಸ್ಟ್ರಿ ಸೆಕ್ಟರ್ಸಲ್ಲಿಗೆ ಬರ್ತೀನಿ ಫಸ್ಟು. ದ ಮೋಸ್ಟ್ ಆಫ್ ದಿ ಆರ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸರ್ವಿಂಗ್ ದ ಮೋರ್ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ಅಗ್ರಿಕಲ್ಚರಲ್
ಬೇಸ್ಡ್ ಇಂಡಸ್ಟ್ರಿ ಆರ್ ಅಗ್ರಿಕಲ್ಚರಲಿ ಡಿಪೆಂಡೆಂಟ್ ಇಂಡಸ್ಟ್ರೀಸ್. ಕೆಲವು ಇಂಡಸ್ಟ್ರೀಸ್ಗಳು ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿರೋದು. ಯಾವು ಸರ್ ಹಂಗೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂಥ ಇಂಡಸ್ಟ್ರೀಸ್ಗಳು ಯಾವುವು ಸರ್? ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಐ ವಿಲ್ ಗೋನ್ ಟು ಟೆಲ್. ಫರ್ಟಿಲೈಸರ್ ಇಂಡಸ್ಟ್ರಿ, ಫರ್ಟಿಲೈಸರ್ಸ್ಗಳನ್ನ ಕೃಷಿಗೆ ಬಳಸ್ತಲೇ ಇನ್ನೆಲ್ಲಿ ಬಳಸೋಕ್ಕಾಗುತ್ತೆ? ಪೆಸ್ಟಿಸೈಡ್ಸ್ ಇಂಡಸ್ಟ್ರಿ, ಇಸ್ ಇಟ್? ಮಷಿನರಿ ಟೂಲ್ಸ್ ಇಂಡಸ್ಟ್ರಿ, ಟ್ರ್ಯಾಕ್ಟರ್, ಟಿಲ್ಲರ್ or some other equipments which are produced by industries exclusively for the agriculture usage. ಹೌದಲ್ಲ? ಅದೇ ರೀತಿ ಇಂಡಸ್ಟ್ರೀಸ್ ಅಗ್ರಿಕಲ್ಚರ್ ಔಟ್ಪುಟ್ಟನ್ನು ಬಳಸ್ಕೊಂಡು ಕೆಲಸ ಮಾಡುವಂಥ ಇಂಡಸ್ಟ್ರೀಸ್ಗಳು, ರೈಸ್ ಮಿಲ್, ಇಟ್ಸ್ ಒನ್ ಆಫ್ ದಿ ಇಂಡಸ್ಟ್ರಿ, ಇಟ್ಸ್ ಇನ್ ಒನ್ ಆಫ್ ದಿ ಫಾರ್ಮ್. ಅಕ್ಕಿ ತಯಾರಿಕೆ ಮಾಡುವಂಥದ್ದು, ಹೌದಲ್ಲ? ಅಕ್ಕಿ ಭತ್ತ ಬೆಳೆದ್ರೆ ತಾನೆ ಅಗ್ರಿಕಲ್ಚರಲ್ಲಿ ಗ್ರೋತ್ ಆದರೆ ತಾನೆ ಇಲ್ಲಿ ಬರೋದು. ನೆಕ್ಸ್ಟ್ ಒನ್ ಕಾಟನ್ ಇಂಡಸ್ಟ್ರಿ, ಹೌದಿಲ್ಲ? ಕಾಟನ್ ಇಂಡಸ್ಟ್ರಿ ಗೊತ್ತಲ್ವ? ಅದಾದಮೇಲೆ ಇನ್ಯಾವುದು ನೀವು ಹೇಳಿ ಸುಮ್ಮನೆ? ಆಯಿಲ್ ಇಂಡಸ್ಟ್ರಿ, ಸನ್ಫ್ಲವರ್, ಗ್ರೌಂಡ್ನಟ್, ಹೌದಲ್ವಾ? ಯಾವ್ಯಾವುದೋ ನಾವು ಬೇರೆ ಬೇರೆ ಈ ಥರದ ಎಣ್ಣೆಗಳನ್ನೆಲ್ಲ ಬಳಸ್ತಾ ಹೋಗ್ತೀವಲ್ವ, ಅಡುಗೆಗೆ ಬಳಸ್ತಾ ಹೋಗ್ತೀವಲ್ವ. ಕೋಕೋನಟ್ ಎಲ್ಲಿಂದ ಬರುತ್ತೆ? ಕೊಬ್ಬರಿ ಎಣ್ಣೆ, ಈಸ್ ಇಟ್? ಸೊ ಲೈಕ್ ವೈಸ್ ಇಟ್ ವಿಲ್ ಗೋಯಿಂಗ್ ಟು ಬಿ ಎ ಕಾಂಪ್ಲೆಕ್ಸ್ ಅನಾಲಿಸಿಸ್. ನಿಮಗೆ ಫಸ್ಟಿಗೆ ನಾನು ಹೇಳಿದಾಗ ಏನು ಗೊತ್ತಾಯಿತು? ಅಗ್ರಿಕಲ್ಚರ್ ಫುಡ್ ಗ್ರೈನ್ಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಇಟ್ ಈಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಇನ್ ದ ಇಂಡಸ್ಟ್ರಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಲ್ಸೋ ಅಂತ ಹೇಳಿಬಿಟ್ಟೆ ನಾನು. ಆವಾಗ ನಿಮಗೆ ಸ್ವಲ್ಪ ಡೌಟ್ ಆಯಿತು, ಇದೇನು ಸರ್ ಅಗ್ರಿಕಲ್ಚರಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಇಂಡಸ್ಟ್ರಿನಲ್ಲಿ ವ್ಯತ್ಯಾಸ ಆಗುತ್ತಾ ಅಂತ. ಬಟ್ ಈಗ ಕ್ಲಾರಿಫಿಕೇಷನ್ ಸಿಕ್ತು. Likewise we are going to be concentrating. So this is an example for that one. So afterwards, similarly, price of different goods and services generally have tendencies to rise or fall simultaneously. We can also observe that the employment level in the different production units also goes up or down togetherly. ನೋಡು, ಅಗ್ರಿಕಲ್ಚರಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಇಂಡಸ್ಟ್ರಿನಲ್ಲಿ ಕೆಲಸ ಆಗುತ್ತೆ, ಇಂಡಸ್ಟ್ರೀಸಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರುತ್ತೆ. ಆ ಒಂದು ಆಸ್ಪೆಕ್ಟು. ಪ್ರೈಸು ನಾನು ಎಕ್ಸಾಂಪಲ್ ಮೇಲೇ ಹೇಳ್ತಾ ಹೋಗ್ತಾ ಇದ್ದೀನಿ, ಫೈನ್, ಕನ್ಫ್ಯೂಸ್ ಮಾಡ್ತಾ ಇಲ್ಲ. ಪ್ರೈಸು ಅಗ್ರಿಕಲ್ಚರಲ್ಲಿ ಒಳ್ಳೆ ಪ್ರೊಡಕ್ಷನ್ ಆಯಿತು, ಕಾಟನ್ ಚೆನ್ನಾಗಿ ಬಂತು ಅಂತಂದರೆ ಕಾಟನ್ ಕ್ಲಾತ್ಸ್ಗಳ ಬಗ್ಗೆ ಏನಾಗುತ್ತೆ? ಪ್ರೈಸ್ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ದ ಒನ್ ಆಫ್ ದೀಸ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಮೇಕಿಂಗ್ ಇನ್ ದ ಮ್ಯಾಕ್ರೋ ಎಕನಾಮಿಕ್ಸ್. ಈ ಥರ ನಾವು ಒಂದು ಅಧ್ಯಯನವನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾವು ಓದ್ತಾ ಹೋಗ್ತೀವಿ. ಆಫ್ಟರ್ವರ್ಡ್ಸ್, ಅಗ್ರಿಗೇಟ್ ಔಟ್ಪುಟ್ ಲೆವೆಲ್. ಅಗ್ರಿಗೇಟ್ ಔಟ್ಪುಟ್ ಬಗ್ಗೆ ನಿಮಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತಾ ಹೋಗ್ತೀನಿ. ಅಗ್ರಿಗೇಟ್ ಔಟ್ಪುಟ್ ಅಂತಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಅಗ್ರಿಗೇಟ್ ಔಟ್ಪುಟ್ ಅಂತಂದರೆ ಏನು? ಟೋಟಲ್ ಅಮೌಂಟ್ ಆಫ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸಪ್ಲೈಡ್ in the economy in a given period, it is called as a aggregate output. ಮತ್ತೊಂದ್ಸಲ ಹೇಳ್ತೀನಿ. ಒಂದು ದೇಶದಲ್ಲಿ ಒಂದು ಗೊತ್ತಾದಂತಹ ಸಮಯದಲ್ಲಿ ಉತ್ಪಾದನೆಯಾದಂತಹ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ, ಒಟ್ಟು ಉತ್ಪನ್ನವನ್ನು ಅಂತ ಹೇಳ್ತೀವಿ. ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ಬೋತ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್, ಅದನ್ನು ಅಗ್ರಿಗೇಟ್ ಔಟ್ಪುಟ್ ಲೆವೆಲ್ ಅಂತ ಕರಿತೀವಿ. ಅಗ್ರಿಗೇಟ್ ಲೆಟ್ ಅಸ್ ಟೇಕ್ ಇಫ್ ಅಗ್ರಿಗೇಟ್ ಔಟ್ಪುಟ್ ಲೆವೆಲ್, ಪ್ರೈಸ್ ಲೆವೆಲ್ ಆರ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇನ್ ದ ಡಿಫರೆಂಟ್ ಪ್ರೊಡಕ್ಷನ್ ಯೂನಿಟ್ಸ್ ಆಫ್ ದಿ ಎಕಾನಮಿ ಬೇರ್ ಕ್ಲೋಸ್ ರಿಲೇಷನ್ಶಿಪ್ ಟು ಈಚ್ ಅದರ್, ದೆನ್ ದಿ ಟೇಕ್ಸ್ ಆಫ್ ಅನಾಲಿಸಿಸಿಂಗ್ ದಿ ಎಂಟೈರ್ ಎಕಾನಮಿ ಬಿಕಮ್ ರಿಲೇಟಿವ್ಲಿ ಈಸಿ. ನಾನು ಏನು ಹೇಳಿದೆ? ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್ ಆರ್ ಇಂಟರ್ ರಿಲೇಟೆಡ್ ಅಂತ ಹೇಳಿದೆ. ಸೊ ಸೇಮ್ ಥಿಂಗ್, ಎಲ್ಲ ಆಸ್ಪೆಕ್ಟ್ಸ್ಗಳು ಸಮೇತ ಇಂಟರ್ ರಿಲೇಟೆಡ್. ಇನ್ಸ್ಟೆಡ್ ಆಫ್ ದಟ್ ದ ಎಬವ್ ಮೆನ್ಷನ್ಡ್ ವೇರಿಯಬಲ್ಸ್ ಅಂತಂದರೆ ಯಾವುವು ನೋಡ್ರಿ, ಇದು ಬಗ್ಗೆ ಒಂದು ನಿಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರಬೇಕು. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಸಾಕಷ್ಟು ಅಂಶಗಳು ವೇರಿಯಬಲ್ಸ್. ಯಾವು ವೇರಿಯಬಲ್ಸ್ ಅಂದರೆ ಇಲ್ಲಿ ಯಾವ್ಯಾವಿದಾವೆ? ಎಕ್ಸಾಂಪಲ್ಗೆ ಪ್ರೈಸ್ ಲೆವೆಲ್, ಎಂಪ್ಲಾಯ್ಮೆಂಟ್, ಔಟ್ಪುಟ್ ಲೆವೆಲ್. ಯಾಕೆ ಸರ್ ಅಂತ ಕೇಳಿದಾಗ ಇವು ವೇರಿ ಆಗ್ತಾ ಇರ್ತಾವಲ್ವ. ಪ್ರೈಸ್ ಕಾನ್ಸ್ಟೆಂಟಾಗೇ ಇರುತ್ತಾ? ಇಲ್ಲ. ಎಂಪ್ಲಾಯ್ಮೆಂಟ್ ಕಾನ್ಸ್ಟೆಂಟ್ ಆಗಿರುತ್ತಾ? ಇಲ್ಲ.
ಔಟ್ಪುಟ್ ಲೆವೆಲ್ ಕಾನ್ಸ್ಟೆಂಟ್ ಆಗಿರುತ್ತಾ? ಇಲ್ಲ, ವೇರಿಯೇಷನ್ಸ್ ಇದೆ ತಾನೆ. ಸೊ ಹಂಗಾಗಿ ಇಲ್ಲಿ ನಾವು ವೇರಿಯಬಲ್ಸ್ ಅನ್ನೋದನ್ನು ಬಳಸ್ಕೊತ ಹೋಗ್ತೀವಿ. ಆಫ್ಟರ್ವರ್ಡ್ಸ್ ವಿ ಕ್ಯಾನ್ think of a single good as representative of all the goods and services produced within the economy. So this is the one of the thing we are going to be observing here. Afterwards, this representative good will have a level of production which will correspond to the average production level of all the goods and services. Similarly, the price or a employment level of these representative the good will reflect the general price level and as well as the general employment level of the economy. So this is the one of the thing what we are going to be observing. ಇಷ್ಟರ ಬಗ್ಗೆ ನಾವು ಕಾನ್ಸಂಟ್ರೇಟನ್ನು ಮಾಡಿದ್ವಿ. ಇದು ಬ್ರೀಫ್ ಇಂಟ್ರೊಡಕ್ಷರಿ ಪಾರ್ಟ್ ನಿಮಗೆ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ. ಸೊ ಲೆಟ್ಸ್ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ video regarding the macroeconomics introduction. So meet you in the next video. Thank you one and all. Be safe.